ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ಅಡುಗೆಯನ್ನು ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಹಿಂದಿನ ದಿವಸ ಮಾಡಿದ ಕೋಸಂಬರಿ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಹಾಗಾಗಿ ಅದರಲ್ಲಿ ನಾನು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನಿನ್ನೆ ಕೋಸಂಬರಿಗೆ ಹೆಸರುಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಸೌತೆಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಇದು ಉಳಿದಿರುತ್ತೆ. ಇದನ್ನು ನಾವು ಇಟ್ಕೊಂಡು ಅದು ಒಂದು ರುಚಿಯಾದಂತಹ ದೋಸೆಯನ್ನು ಮಾಡ್ಬೋದು. ಅದಕ್ಕೆ ನೋಡಿ, ನಾನು ಮುಕ್ಕಾಲು ಪಾವನಷ್ಟು ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೆ, ದೋಸೆ ಅಕ್ಕಿನ. ಅದನ್ನು ರಾತ್ರಿ ನೆನೆಸ್ಕೊಂಡಿದ್ದೀನಿ. ಇದನ್ನು ದಿಢೀರ್ ಅಂತಲೇ ಮಾಡ್ಬೋದು. ದೋಸೆ ನೆನೆಸ್ಕೊಂಡಿದ್ದೆ. ಈಗ ಇದನ್ನು ನಾನು ಎರಡನ್ನೂ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ರುಬ್ಕೊಂಡ್ರೆ ಸೂಪರಾದಂಥ ರುಚಿಯಾದಂತಹ ದೋಸೆ ಇರುತ್ತೆ ಸ್ನೇಹಿತರೆ. ಇದು ಸೌತೆಕಾಯಿ ಕಾಯಿ ಎಲ್ಲ ಬಿದ್ದಿರುತ್ತಲ್ಲ, ಹಾಗಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ, ಕಾಯಿ ಚಟ್ನಿ ಜೊತೆ ತಿನ್ಬೋದು. ಯಾವುದಾದ್ರೂ ಗೊಜ್ಜು ಕೂಡ ಮಾಡ್ಕೋಬೋದು. ದೋಸೆ ಅಂತೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ.